ನಿನ್ ಗಂಡ ಬರ್ತಕ್ಕಂತ ವೇಳೆಗೆ ನಾ ಬರ್ತೀನಿ, ಮಕ್ಕಳು ಹುಟ್ಟದಂತ 12 ದಿನಗಳ ಮೇಲೆ ನಾನು ಬಂದು ಮಕ್ಕಳು ತಕೊಂಡು ಹೋಗ್ತೀನಿ ಶಂಕಮ್ಮ. ನೀನು ಹೋಗಿ ಇವಾಗ ಸಿರಿ ಸಂಪತ್ತು ಐಶ್ವರ್ಯ ಭಾಗ್ಯದಲ್ಲಿ ಚೆನ್ನಾಗಿ ನೀ ಬಾಳ್ತಾ ಇರವ, ಹೋಗವ ಅರಮನೆಗೆ ಅಂತೇಳಿ ಶಂಕಮ್ಮನ ಅರಮನೆ ಒಳಗೆ ಕಳುಹಿಸ್ಬಿಟ್ಟು ಮಹದೇಶ್ವರ ಅವರು 7 ಮಲೆ ಕೈಲಾಸಕ್ಕೆ ಹೊರಟವರಲ್ಲೋ ಮಹಾದೇವ. ಮಾದಪ್ಪ 7 ಮಲೆ ಕೈಲಾಸಕ್ಕೆ ವರ್ಷ ಬಿಟ್ಟು ಕಂಬದ ಬೋಳಿ ದಿಬ್ಬದ ವಾರದಲ್ಲಿ ಕುಳಿತುಕೊಂಡು ಹೆಜ್ಜೆನ ಬೇಟೆಗೆ ದೃಷ್ಟಿ ಪಡೆದಿದ್ರಂತೆ. ಮಾದಪ್ಪ ಈ ಕಡೆ ಕೊಟ್ಬಿಟ್ಟು ಹೋಗಿರ್ತಕ್ಕಂತ ಮಾಯದ ಮಕ್ಕಳು ಶಂಕಮ್ಮ ಅವಳು 7 ತಿಂಗಳ ಎಳಬಸರಿಯಾಗಿ ಅರಮನೆ ಒಳಗೆ ಕುಂತವಳೇ. ಕಂಬದ ಬೋಳಿ ಮೇಲೆ ಕುಳಿತುಕೊಂಡು ಸ್ವಾಮಿ ಹೆಜ್ಜೆಯ ಮೇಲೆ ದೃಷ್ಟಿ ಮಡಗಿದ್ರಂತೆ. ನೀಲೇಗೌಡ ತನ್ನ ಹೆಂಡತಿಗಿಂತ ಕಷ್ಟ ಕೊಟ್ಟು ಬಿಟ್ಟು ಹೋಗಿದ್ದೀಯಾ, ನಿನ್ ಮಡದಿ ಮೇಲೆ ಸ್ವಲ್ಪನಾದ್ರೂ ಜ್ಞಾನವಿಲ್ಲದೆ ನೀನು ಬೇಟೆ ಆಡ್ತಾ ಇದೆಯಲ್ಲಪ್ಪ ಅಂತ ಹೇಳ್ಬಿಟ್ಟು ವಾಸ್ತೇವನ್ ಕರೆದು, ವಾಸ್ತೇವ ಈ ಮಲೆಯ ದೂಳ್ತವನ್ನ ಹೆಜ್ಜೆನ ಬೇಟೆ ಆಡ್ತಕ್ಕಂತ ನೀಲೇಗೌಡ ಮಂಡೆ ಮೇಲೆ ಏರಿಸಿಬಿಡಪ್ಪ ಅಂತ ವಾಸ್ತೇವನ್ ಕೈಲಿ ಮಲೆ ದೂಳ್ತ ಕೊಟ್ರಂತೆ. ವಾಸ್ತೇವ ಆ ಮಾದೇಶ್ವರಿ ಹೇಳದ ಪ್ರಕಾರ ಹೆಜ್ಜೆಯನ್ನು ಮಲೆಗೆ ಹೋಗಿ ನೀಲೇಗೌಡನ ಮಂಡೆ ಮೇಲೆ ಯಾವಾಗ ಮಲೆ ದೂಳ್ತವನ್ನು ಇಟ್ಬಿಟ್ರು ನೀಲೇಗೌಡನಿಗೆ ಮಲೆ ಜ್ಞಾನ ಮರ್ತೋಯ್ತು, ಮಡದಿ ಜ್ಞಾನ ಹೆಚ್ಚಾಗೋಯ್ತು. ಸ್ವಾಮಿ ಕುಲದ ಬಾಂಧವರೇ, ನನ್ನ ಹೆಂಡತಿಗೆ ಬರುವಾಗ ನಾ ಕೊಡಬಾರ್ದು ಕೊಲೆ ಕೊಟ್ಬಿಟ್ಟು ಬಂದಿದ್ದೆ. ನನ್ನ ಹೆಂಡತಿ ಬದುಕಿದಳೋ ತೀರೆ ಹೋಗಿದಳೋ, ನಾನು ನನ್ನ ಪೋಡ್ಗೆ ಹೋಗೋದಕ್ಕೆ ಅಪ್ಪಣೆ ಕೊಟ್ಬಿಡಿ ಅಂತ ಜಾತಿ ಮತದವ್ರು ಕೇಳ್ಕೊಂಡಂತೆ. ಆವಾಗ ಕುಲದ ಬಾಂಧವರೆಲ್ಲ ಅಯ್ಯಯ್ಯೋ ಮೂರ್ಖ, ನಮ್ಮ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಬಂದಿಲ್ವಪ್ಪ, ಮಡದಿ ಮೇಲೆ ಅನುಮಾನ ಪಟ್ಕೊಂಡು ಇಂತ ಕೊಡಬಾರ್ದು ಕಷ್ಟ ಕೊಟ್ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಿದ್ಯಲ್ಲೋ, ಹೋಗಪ್ಪ ಬೇಗ ಎಂಬುದಾಗಿ ಅವನು ಬರ್ತಕ್ಕಂಥದ್ದನ್ನೆಲ್ಲಾ ಭಾಗ ಮಾಡಿಕೊಟ್ಬಿಟ್ರಂತೆ. ಆವಾಗ ಭಾಗವನ್ನ ತಗೊಂಡು ನೀಲೇಗೌಡ ಅವನು 10 ದಿನಗಳ ಪ್ರಯಾಣವಾಗಲು 3 ದಿನದಲ್ಲಿ ಬರ್ತವನೇ. ಬಂದುಬಿಟ್ಟ ಕೊಕ್ಕರೆ ಕೊಮದತ್ತಿ ಬೆಟ್ಟದ ಹತ್ರ ಬಂದು ಬಂಡೆ ಮೇಲೆ ನಿಂತ್ಕೊಂಡು ನೋಡ್ಬಿಟ್ಟ, ಅರಮನೆ ಕಂಡು ಬಿಡ್ತು, ಸಿರಿ ಸಂಪತ್ ನೋಡ್ಬಿಟ್ಟ. ಮಾದೇಶ್ವರ ನೀಲೇಗೌಡ ಮಾರ್ತಿನ್ನೆಲ್ಲಾದ್ರೂ ಹೊರಟು ಹೋಗ್ಬಿಟ್ಟು ಅಂತ ಅಂದ್ಬಿಟ್ಟು ಇವ್ರು ಕಟ್ಟಿದ್ದಂತ ಉಡುಜೋಪಡಿ ಮನೆನ ಅರಮನೆ ಮೇಲೆ ಕುಂಡ್ರಿಸಿದ್ದಾರೆ. ಆವಾಗ ನೀಲೇಗೌಡ ಆ ಉಡುಜೋಪಡಿ ಮನೆ ಕಣ್ಣು ಕಾಣ್ಲಿಲ್ಲ, ಅರಮನೆ ನೋಡ್ಬಿಟ್ಟ. ಅಯ್ಯೋ ದಾರಿ ತಪ್ಪಿದ್ ಯಾವ್ದೋ ದಾರಿ ಬಂದ್ಬಿಟ್ನಲ್ಲ, ನನ್ನ ಹೆಂಡತಿಯನ್ನ ಇರಿಸಿಬಿಟ್ಟು ಹೋಗಿದ್ದಂತ ಸ್ಥಳನೇ ಮರ್ತು ಬಿಟ್ನಲ್ಲ ಅಂತ ಗೋಳೋ ತಳವನಂತೆ ಬಂಡೆ ಮೇಲೆ ಕುಳಿತುಕೊಂಡು ಆವಾಗ ಕಂಬದ ಗೋಳಿ ಮೇಲೆ ಕುಂತ್ಕೊಂಡು ಮಾದೇಶ್ವರ ನೆಗನಾಡರಂತೆ. ಆವಾಗ ನೀಲೇಗೌಡ ಒಂದ್ ಸ್ವಲ್ಪ ದುಃಖ ಮಾಡ್ತಿದ್ದು, ಆಮೇಲೆ ತಿರುಗಿ ನೋಡ್ಬಿಟ್ಟ, ಅರಮನೆ ನೋಡ್ಬಿಟ್ಟ, ಅರಮನೆ ಮೇಲೆ ಇರ್ತಕ್ಕಂತ ಒಂದು ಜೋಪಡಿ ಮನೆ ನೋಡ್ಬಿಟ್ಟ. ಆಹಾ, ನಾನು ಇದೇ ಬೆಟ್ಟದ ಹತ್ರ ಇರಿಸ್ಬಿಟ್ಟು ಹೋಗಿದ್ದೆ ಈ ಪರಮ ಪಾಪಿ ದಗಡಿ ಶಂಕೆಯನ್ನು. ನಾನು ಬೇಟೆಗೂ ಹೋಗುವಾಗ ಬರಗೇನು ಭಾಷೆ ಕೊಡದೆ ಹೋಗ್ಬಿಟ್ಲು. ನಾನು ಹೊರಟೋದ ಮೇಲೆ ಯಾರನ್ನೋ ಕೊಳ್ಳೆಗಾಲದ ದೇವಂಗ್ ಶೆಟ್ಟಿನೋ, ಕಾಮಗೆರೆ ಕೆಂಪೇಗೌಡನೋ, ಕೊಯಮತ್ತೂರ್ ತಹಸೀಲ್ದಾರ್ನು ಮಡಿಕೊಂಡ್ಬಿಟ್ಟು ಅವನ ಕೈಲಿ ಚಿನ್ನ ಬೆರಣಿ ಎಲ್ಲರೂ ತರಿಸ್ಕೊಂಡು ಈ ರೀತಿ ಅರಮನೆ ಕಟ್ಸ್ಕೊಂಡು ಬಾಳ್ತಾ ಇದ್ದಾಳಲ್ಲ ಅಂತ ಹೇಳ್ಬಿಟ್ಟು ಅವನು ರುದ್ರಗೂ ಅಪ್ಪ ಸ್ವಾನುಗ ಹೆಜ್ಜೆನು ಕತ್ತಿಯ ತಗದವನ್ನೇ ಒಳ್ಳೆ ಗುಡ್ಡನೆ ಮೇಲೆ ಮತ್ತವನೇ. ಕತ್ತಿಯನ್ನ ತೆಗೆದು ಹುಟ್ಟರೆ ಕಲ್ಲಿನ ಮೇಲೆ ಗರ ಆಗರನೆ ಅರ್ಥ ಮಾಡ್ಕೊಂಡಂತೆ. ಯಾರೇ ಆಗಿದ್ರು ಸರಿಯೇ, ಯಾರನ್ನ ಇಟ್ಕೊಂಡಿದ್ರು ಸರಿಯೇ, ಯಾರನ್ನ ಮನೆ ಒಳಗೆ ಕೂಡ್ಕೊಂಡು ಜೊತೆ ಮಾತನಾಡ್ತಾ ಇದ್ರು ಸರಿ, ಒಬ್ಬರ ಮೇಲೆ ಒಬ್ಬರೇ ಆ ಮಲಗಿಸ್ಕೊಂಡು ಏಟೊಂದು ತುಕುಳ ರುಂಡ ಮುಂಡಗಳ ಮಾಡಿಬಿಟ್ಟು ಹೋಗಿ ನನ್ನ ತಂದೆ ತಾಯಿ ಸೇರ್ಕೊಂಡ್ಬಿಡ್ಬೇಕು. ಇವಳಿಗೋಸ್ಕರ ಬಂದು ಬಳಗನೆಲ್ಲ ಬಿಟ್ಟುಬಿಟ್ಟು, ನನ್ನ ತಂದೆ ತಾಯಿನೆಲ್ಲ ಬಿಟ್ಟುಬಿಟ್ಟು, ನನ್ನ ಹೆಂಡತಿ ನನಗೋಸ್ಕರವಾಗಿ ನನ್ನನ್ನೇ ನೆಂಬಿದ್ದಾಳೆ ಅಂತಂದ್ಬಿಟ್ಟು ಇವಳು ನೆಂಬಿಕೊಂಡು ಈ ಕಾಡ್ ಮನೆಗೆ ಬಂದಲ್ಲ. ಇಂತ ಗಂಡನಿಗೆ ದ್ರೋಹ ಬಗದ್ ಬಿಟ್ಟಲ್ಲ ಈ ಪರಮ ಪಾಪಿ. ಇವಳನ್ನ ನನ್ನ ಹೆಂಡತಿ ಅಂತ ಮೋಕ್ಷ ದರ್ಶನ ಮಾಡಬಹುದೇ ಎಂಬುದಾಗಿ ನೀಲೇಗೌಡ ಹೆಜ್ಜೆನು ಕತ್ತಿಯ ತಕೊಂಡು ಒಳ್ಳೆ ಬರ್ತವನಲ್ಲ ನೀಲಯ್ಯ. ಬರ್ತಕ್ಕಂತ ನೀಲೇಗೌಡನ ನೋಡ್ಬಿಟ್ರಂತೆ ಕಂಬದ ಮೇಲೆ ಕುಂತಿರ್ತಕ್ಕಂತ ಮಾದೇಶ್ವರ. ಓಹೋ, ನನ್ನ ಶಂಕಮ್ಮನ ಈ ನೀಲೇಗೌಡ ಹುಕ್ಕಿ ಬರ್ತಕ್ಕಂತ ಕೋಪದಲ್ಲಿ ಮಡಗಲಾರ ಎಂಬುದಾಗಿ ಮಾದೇಶ್ವರ ಕಂಬದ ಗೋಳಿಯಿಂದ ಶಂಕಮ್ಮನ ಮನೆ ಬಾಗಿಲು ನಿಂತ್ಕೊಂಡು ಯಾರೋ ಆ ಕಂದ ಮನೆ ಒಳಗೆ ಕೋರೆಣ್ಣೆ ಆ ಭಿಕ್ಷೆ ನೀಡವ ಎಂಬುದಾಗಿ ಸಾರದ್ರಂತೆ.